ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಬಿಂದಿಗೆಗೆ ಕೋಲನ್ನು ಕಟ್ತೆ ಸಿಂಗಲ್ ಬಿಂದಿಗೆಯಲ್ಲಿ ಸೀರೆ ಓಡಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಪೂರ್ತಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಇಂಚು ಗ್ಯಾಪಲ್ಲಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿ. ಒಂದು 8 ರಿಂದ 10 ಪ್ಲೀಟ್ಸ್ಗಳಾದ ನಂತರ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಾದ ನಂತರ ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ಈ ಥರ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಸೀರೆ ಜಾರೋದಿಲ್ಲ, ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಈಸಿ ಆಗಿಬಿಡುತ್ತೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ, ಉಳಿದಿರುವಂಥ ಪ್ಲೀಟ್ಸ್ಗಳನ್ನು ಅದೇ ಥರ ಮಾಡ್ಕೊಳ್ಬೇಕು. ಈ ಸೀರೆನ ಉಡಿಸ್ಲಿಕ್ಕೆ ಒಂದು 3 ಮೊಳದಷ್ಟು ಸೆರಗು ಬೇಕು. ಆ ಸೆರಗನ್ನು ಮೊದಲೇ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ನೀವು ಗುರುತು ಮಾಡಿಕೊಂಡು ಮಿಕ್ಕಿರುವಂಥ ಭಾಗದಲ್ಲಿ ನೀವು ಸೀರೆನ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಪ್ಲೀಟ್ಸ್ಗಳನ್ನು ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ಬೇಕು. ಅಂದರೆ ಒಳಗೆಲ್ಲ ಈ ಥರ ಹೋಗಿಬಿಡುತ್ತೆ ಪ್ಲೀಟ್ಸ್ಗಳು, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮಧ್ಯದಲ್ಲೂ ಕೂಡ ಈ ಥರ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ನೋಡಿ, ಈಗೆಲ್ಲ ಪ್ಲೀಟ್ಸ್ಗಳಾಗಿದೆ. ಈಗ ಸೆರಗಿನ ಭಾಗದಲ್ಲಿ ಪ್ಲೀಟ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಒಂದು 5 ರಿಂದ 6 ಪ್ಲೀಟ್ಸ್ಗಳಾಗುತ್ತೆ ಸಣ್ಣ ಸಣ್ಣಕ್ಕೆ, ಅದನ್ನು ನೋಡಿ ಮಾಡ್ಕೊಳ್ಳಿ. ಸೆರಗು ಪೂರ ಸ್ವಲ್ಪ ವರ್ಕ್ ಇರೋದರಿಂದ ಜಾರುತ್ತೆ. ಅದನ್ನು ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಈ ಥರ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಟೈಮ್ ಹಿಡಿಯುತ್ತೆ. ನೋಡಿ, ಈಗ ಸೀರೆ ರೆಡಿಯಾಗಿದೆ. 1-2 ದಿನ ಮುಂಚೆನೇ ಈ ಥರ ಸೀರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಈಸಿಯಾಗಿ ಅಮ್ಮನವ್ರಿಗೆ ಸೀರೆನ ಉಡಿಸ್ಕೊಳ್ಬೋದು. ನೋಡಿ, ಈಗ ಸೀರೆ ರೆಡಿ ಆಯಿತು. ಈಗ ಮೊದಲೇ ನಾನು ಇಲ್ಲಿ ಪೀಠನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಬಿಂದಿಗೆನ ಇಡ್ತಾಯಿದ್ದೀನಿ. ನಾವೇನು ರೆಡಿ ಮಾಡಿದ್ವಲ್ಲ ಸೀರೆ, ಅದನ್ನು ಈ ಥರ ಬಿಂದಿಗೆಗೆ 2 ಸೈಡ್ ತೊಗೊಂಡು ಬಂದು ಈಕ್ವಲ್ ಬರೋ ಹಾಗೆ ಪ್ಲೀಟ್ಸ್ಗಳು ಈಕ್ವಲ್ ಬರೋ ಹಾಗೆ ಮುಂದ್ಗಡೆ ನೋಡಿಕೊಂಡು ನೀವು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪಿನ್ ಸೆಕ್ಯೂರ್ ಆದ ನಂತರ ಚೆಸ್ಟ್ ಭಾಗದ ಮೇಲೆ ಸ್ವಲ್ಪ ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು. ನೋಡಿ, ಈ ಥರ ಒಳಗೆಲ್ಲ ಹೋಗಿರುತ್ತೆ ಪ್ಲೀಟ್ಸ್ಗಳು, ಅದನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಾದ ನಂತರ ಪಕ್ಕದಲ್ಲಿ ಈ ಥರ ಬಾರ್ಡ್ರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ ನಂತರ ಎದುರುಗಡೆ ಇರೋವಂಥ ಪ್ಲೀಟ್ಸ್ಗಳನ್ನು ಈ ಥರ ರೌಂಡ್ ಬರೋ ಹಾಗೆ ನೀಟಾಗಿ ಜೋಡಿಸ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ಜೋಡಿಸ್ಕೋಬೇಕು. ನೋಡಿ, ಈ ಥರ ರೌಂಡಾಗಿ ಬರೋ ಹಾಗೆ ಜೋಡಿಸ್ಕೊಳ್ಬೇಕು. ಈಗ ಒಂದು ಕಡೆ ಆಯಿತು, ಮತ್ತೊಂದು ಕಡೆಯೂ ಕೂಡ ಹಾಗೇ ಜೋಡಿಸ್ಕೊಳ್ಬೇಕು. ಸೀರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ಸೀರೆನ ನಾವು ಅಮ್ಮನವ್ರಿಗೆ ಉಡಿಸ್ಕೊಳ್ಬೋದು. ನೋಡಿ, ಈ ಥರ ಪ್ಲೀಟ್ಸ್ಗಳು ರೆಡಿ ಆದ ನಂತರ ಸೆರಗಿನ ಭಾಗನ ತೊಗೊಂಡು ಬಲಗಡೆಯಿಂದ ಈ ಥರ ಎಡಗಡೆ ತರಬೇಕು. ಈ ಥರ ಮುಂದ್ಗಡೆ ತಂದು ಒಂದು ಸೊಂಟದ ಪಟ್ಟಿಯಿಂದ ಕಟ್ಕೊಳ್ಬೇಕು. ನೋಡಿ, ಸ್ವಲ್ಪ ಪ್ಲೀಟ್ಸ್ಗಳನ್ನು ಎದೆ ಭಾಗದ ಮೇಲೆ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಬೇಕು. ನೀವೇನಾದರೂ ಡಾಬನ್ನು ಕಟ್ಟೋದಾದರೆ ಮೊದಲು ಕಾಟನ್ ದಾರದಿಂದ ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ನೀವು ಡಾಬನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಸೊಂಟದ ಪಟ್ಟಿಯನ್ನು ಕಟ್ತಾಯಿದ್ದೀನಿ. ಹಾಗೆ ಹಿಂದ್ಗಡೆ ಸ್ವಲ್ಪ ಜಾರ್ದಂಗೆ ಆಗುತ್ತೆ, ಕೋಲ್ ಕಟ್ಟಿರೋದಿಲ್ಲ ಅಲ್ವಾ, ಹಾಗಾಗಿ ಜಾರ್ದಂಗೆ ಆಗುತ್ತೆ. ಅದನ್ನು ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಈ ಥರ ಹಿಂದ್ಗಡೆ ಎಳೆದು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಳೆದು ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಸೀರೆ. ಈಗ ಕಳಶ ಇಡೋದಕ್ಕಿಂತ ಮುಂಚೆನೇ ನಿಮ್ಮಲ್ಲಿರುವಂಥ ಆಭರಣಗಳನ್ನು ಹಾಕಿ ಆಮೇಲೆ ಎಲೆಗಳನ್ನು ಇಟ್ಟು ಕಾಯನ್ನು ಇಡಬೇಕು. ನಾನಿಲ್ಲಿ ಎಲೆ ಇಟ್ಟಿಲ್ಲ ತೋರಿಸ್ಲಿಕ್ಕೆ, ಹಾಗಾಗಿ ಕಾಯಿನ ಇಟ್ಟಾದ ನಂತರ ಈಗ ಮುಖವಾಡನ ಹಾಕ್ತಾಯಿದ್ದೀನಿ. ಹಾಕಿ ನಿಮ್ಮಲ್ಲಿರುವಂಥ ಹೂಗಳಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಮ್ಮನವರು. ನಾನಿಲ್ಲಿ ಪ್ಲಾಸ್ಟಿಕ್ ಹೂಗಳನ್ನು ಯೂಸ್ ಮಾಡಿದ್ದೀನಿ. ನೀವು ಹಬ್ಬಕ್ಕೆ ಫ್ರೆಶ್ ಹೂಗಳನ್ನು ತಂದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣ್ತಾರೆ ಅಮ್ಮ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.